ಅಲ್ಲ ಕಣಮಿ ಆ ಚೆನ್ನಾಕ್ಕೂನ ಮಾತಾಡ್ಸ್ಬೇಕಲ್ವ ನೀನು. ಅಯ್ಯೋ ಯಾಕೆ ಮಾತಾಡ್ಸ್ತಾನೆ ಇದ್ನ ನಾನು. ಅವಳೇ ಬೇಕಾ ಬಿಟ್ಟಿಯಾಗಿ ಮಾತಾಡ್ತಾಳೆ. ಒಂದು ಮಾತು ಹೋಯ್ತವೆ ಬರ್ತವೆ. ಅದನ್ನೇ ಕೊಟ್ಕೊಂಡು ಕೂತಾವಳ ಹಾಕು. ನಾನೇ ಮಾಡಾನೆ. ಓ ತಪ್ಪು ನಿಂದಿರೋದಕ್ಕೆ, ನೀನು ಮಾತಾಡ್ಬಾರ್ದು ಮಾತಾಡಿರೋದಕ್ಕೆ ಅವಳು ಬೇಜಾರು ಮಾಡ್ಕೊಂಡವಳೆ. ಹಂಗನ್ನೋ ಅಕ್ಕನಿಗೆ ಪಾಪ ಮನೆ ತಗ ಬರ್ತಾ ಬದಕ್ಕೆ ಮನೆ ತಗ ಒಂಥರ ಬೇಜಾರಾದಂಗೆ ಆಯ್ತದೆ. ಸರಿ ಬಿಡಿ ಆಯ್ತು. ಮಾತಾಡಿಸ್ತೀನಿ ಕತೆ. ನಾನು ಎಲ್ಲಿ ಸಿಕ್ಕರು ಮಾತಾಡಿಸ್ತೀನಿ ಕಣ್ಮರೆ. ಅವಳು ಚೆನ್ನಾಗೆ ಮಾತಾಡ್ತಾಳೆ, ಮನೆ ತಗ ಬರೋಕಿಲ್ಲ ಅಷ್ಟೇ. ನೀನು ಹೋಗು, ಮದುವೆ ಹತ್ತತ್ರ ಬರ್ತದೆ, ಓಡಾಡ್ಕೊಂಡು ಮಾಡಬೇಡ್ದ. ಆಸೆ ಆಗವಳೆ ಅವ ಅಕ್ಕ ನಮ್ಮ ಕಂಡ್ರೆ. ಏನೋ ಒಂದು ಮಾತುಕತೆ ಬರ್ತದೆ ಅಂದ್ಬಿಟ್ಟು ನಿಷ್ಠೂರ ಮಾಡ್ಕೊಳಕ್ಕದ. ಈಗ ಯಾರ್ಯಾರಿಗೆ ಹೇಳೋಕ್ಕೆ ಅಂತ ಮಾಡಿದೀಯೇ? ಕಾರ್ಡ್ ಗೀಡ್ ಮಾಡ್ಸದ? ಅಯ್ಯೋ ಏನು ಮಾಡಕ್ಕೆ ಕಾರ್ಡ್ ಬೇರೆ ಮಾಡ್ತಿದ್ದೀವಿ ಹೋಗಿ ಸುಮ್ಮನೆ. ಏನು ಮದುವೆ ಏನು ಜೋರಾಗಿ ಮಾಡ್ತಿದ್ದಾವ? ಕಾರ್ಡು ಪಾರ್ಡು ಏನೋ ಮಾಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಬೇಡ ಬೇಡ, ಯಾರಿಗೂ ಹೇಳ್ಬೇಡ್ದು ಸುಮ್ಮನಿರಿ. ಕರ್ಬಲ್ ಜನಗಳು ಆಮೇಲೆ ಒಂಥರ ದುರಂಕಾರ ಮುಡಿಯೋಕ್ಕೆ ಆಡ್ಕೊತವೆ. ಈಗ ಬೇಕಾಗಿತ್ತ ಮದುವೆ ಗಿದ್ವೆ ಅನ್ಕೊಂಡು ಆಡ್ಕೊತಾರೆ, ಹೊಟ್ಟೆವ್ರಿ ಮಾಡ್ತಾರೆ. ಯಾರಿಗೂ ಹೇಳೋದು ಬೇಡ ಸುಮ್ಕಿರಿ. ನಮ್ಮವ್ರು ಸೇರ್ಕೊಂಡು ನಾವು ಮಾಡೋಕ್ಕಾಯ್ತದೆ ಮದುವೆ. ಸುಮ್ಮನೆ ಯಾಕೆ ಎಲ್ಲರೂ ಅಂಬ್ರಸ್ಕೊಂಡು ಕೂತ್ಕೊಂಡಿರಿ. ಸರಿ, ಈಗ ಅಲ್ಲಿ ಕೆಂಪೇರೂರ್ಗೆ ಯಾವಾಗ ಓದಿ ಹೇಳಕ್ಕೆ? ಹೋಯ್ತೀನಿ ಇವತ್ತೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಕರಿತೀನಿ ಅವನ ಕೆಂಪೆ ಬರಲಿ. ಮನೇಲಿ ಜನಿಲ್ದಾರ ಆದದ ಇವಳಿಗೆ ಮೀನಾಕ್ಷಿಗೆ ರಶ್ಮಿ ಎಲ್ಲ ಬರ್ರವ ಅಂದ್ಬಿಟ್ಟು ಕರಿತೀನಿ. ಬರಲಿ. ಏನು ಮನೆ ಮದುವೆ ಮನೆ ಚೆನ್ನಾಗಿ ಕಂಡು ಬೆಳ್ದ ಬರಲಿ. ಮನೆ ತುಂಬ ಓಡಾಡ್ಕೊಂಡು ಮಾಡಲಿ. ಬರೋಕ್ಕೆ ಹೇಳು. ಹಂಗೆ ಸಾವಿತ್ರಮ್ಮನಿಗೆ ಆಮೇಲೆ ಕಂಬ್ಲಿಗೆ ಎಲ್ಲರಿಗೂ ಹೇಳು. ಹಂಗೆ ಬಂದ್ಬಿಟ್ಟು ಯಸದಿಗೂ ಹೇಳು, ಅವಳಿಗೂ ಬರಲಿ. ಅವಳಿಗೆ ಸಾವಿತ್ರ ಮುಂದೆ ಹೇಳನ್ರಿ. ಅಯ್ಯೋ ಹೋಗಿ ಅವ್ರಿಗೆ ಬೇರೆ ಹೇಳಿವ್ರಿ. ಹೇಳಲಿ. ಅದಕ್ಕೆ ಹಂಗಂದೀಯ ನೀನು? ಅದಕ್ಕೆ ಹಂಗಂದೀಯ? ಏಕೆ ಅವ ಅಮ್ಮ ಏನಾರೀ ನಿನಗೆ ನಿಮ್ಮ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಂಡಿದ್ದಾಳ? ಇಲ್ಲ ನಿಮ್ಮ ಮಗಳು ಕಿರ್ಕೊಳ ಕೊಟ್ಟಿದ್ದಾಳು? ನಿನ್ನ ಮಗಳೇ ಹೊಡೆದುಟ್ಟು ಬಂದವಳೆ? ಅದಕ್ಕೇನು ಹೇಳಿಯೇ? ಅಷ್ಟೊಂದು ಹೊಡೆದು ಬಿಡ್ದು ಹಾಸ್ಪಿಟ್ಲಿಗೆ ಸೇರಿಸಿದ್ರು ಪಾಪ ಅವಮ್ಮ. ಒಂದು ಮಾತು ಈಗ ನಿಮ್ಮ ಅಣ್ಣನೂ ನಿಮ್ಮ ಮತ್ಕೇನು ಹೋದಾಗ ಹೇಳ್ಬೋದಾಗಿತ್ತು, ಹಿಂಗೆ ಹೊಡೆದ್ರು ಬಡಿದ್ಲು ಅಂತವ. ಅವ್ರೇನು ಹೇಳಿದ್ರು? ಇಲ್ಲ ಒಳ್ಳೆಯವಳು ಹಂಗೆಲ್ಲ ಇಲ್ಲ ಅಂತವ. ಅವ್ರು ದೊಡ್ಡತನ ತೋರಿದ್ರು ಇಲ್ವೋ? ನಿಮ್ಮ ಸಣ್ಣತನ ತೋರ್ಬೇಡ. ಬರೋದು ಬಿಡೋದು ಅವರು ಬಿಟ್ಟಿದ್ದು. ಈಗ ಮೊಗ ಬರ್ದಾನೆ ಇದ್ರೆ ಚಂದ ಮದುವೆಗೆ ಜನಗಳು ಕ್ಯಾಕ್ ಕ್ಯಾಕುಸ್ ಮಕ್ಕ ಬಿಡ್ತಾರೆ. ಅಲ್ಲ ಮುಗಿನ ಮೇಲೆ ಜ್ಞಾನ ಇಲ್ದನೇ ಮದುವೆ ಆಯ್ತಾ ಕೂತಾಳಲ್ಲ ಅಂತವ. ತಿಳ್ಕೊಬಿಡು ಮೊದಲು ಮುಗಿನ ಕರ್ಕಬ. ಯಾವುದೇ ಹಂಗಾರೆ ಅಲ್ಲಿ ಹೋಗಿ ಹೇಳ್ಬಿಟ್ಟು ಕೂತ್ಕ ಮಾತಾಡ್ಬಿಟ್ಟು ಒಳ್ಳೆ ರೀತಿಲಿ ಬೇಜಾರು ಮಾಡ್ಕೊಬೇಡಿ ಕಣವ. ಏನೋ ಕೆಟ್ಟೊತ್ತಿನ ಕಾಲ ನಡಿಬಾರ್ದು ನಡೆದೋಯ್ತು. ಅವೆಲ್ಲ ಮುನ್ಸ್ಕಾಕಬೇಡಿ. ಬರಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಅವ ಅಮ್ಮನೂ ಕರ್ಕೊಂಡು ಆ ಮಗಿನೂ ಕರ್ಕೊಂಡು ಬಾ. ಬರೋಕ್ಕೆ ಹೇಳು. ಆಮೇಲೆ ದೊಡ್ಡ ಬೀಗರು ನಿಂಗಮ್ಮ ಎಲ್ರಿಗೂ ಹೇಳು ಬರಲಿ. ಸಿ ಮದುವೆ ಓಡಾಡ್ಕೊಂಡು ಮಾಡಲಿ. ಜನಗಳಿಲ್ದನಿ ನಾವೇ ಮಾಡ್ಕೊಳಕ್ಕದ? ಏನು ಇದು ಈ ಹಬ್ಬವ? ಅಯ್ಯೋ ಓಲಿಕನ ಒಂದು ಕೆ ಜಿ ಬ್ಯಾಡ್ ತಂದ್ಬಿಟ್ಟು ಮಾಡಿಬಿಟ್ಟು ಎಡೆ ಮಾಡ್ಬಿಡೋದನ್ನಕ್ಕೆ ಮದುವೆ ಬಂದು ಅವರೆಲ್ಲ ಆಶೀರ್ವಾದ ಮಾಡಬೇಕು. ಆಮೇಲೆ ಸುಮ್ಮನೆ ನೀನು ಅವಳ ಆಡ್ತಾಳೆ ಅಂದ್ಬಿಟ್ಟು ನೀನು ಹಂಗೆ ಆಡ್ಬಿಡ ನೀನು. ಅಯ್ಯೋ ಕಾಣೆ ಕಣಪ್ಪ, ಬಂದಂಗೈತ ಮರಿಯ ಸಾವಿತ್ರಮ್ಮ. ಬಂದಂಗೈತ ಅವಳು ಮಗ ಸೊಸೆ ಮದುವೆ ಆಯ್ತಾಳೆ ಇನ್ನೊಬ್ಬನ್ನ ಅಂತ ಅದೆಷ್ಟು ಹೊಟ್ಟೆ ಉರಿ ಮಾಡ್ಯಾಳ. ಹೊಟ್ಟೆ ಉರಿ ಮಾಡೋದಾಗಿದ್ರು ಮತ್ತೆ ಅವರು ಅವತ್ತೇ ಚಾಡಿ ಚುಚ್ಬೋದಾಗಿತ್ತಲ್ಲ. ಓದೋರ್ಗೆ ಯಾಕೆ ಒಂದು ಮಾತನ್ನು ಹೇಳಿಲ್ಲ? ಹಳ್ಳಿಯವರು ಒಳ್ಳೆ ಮಗಳು ಕಣಪ್ಪ ಸೊಸೆ ಅಂತ ಹೇಳ್ಕೊಳ್ತವ್ರೆ. ಈಗ ಅವ್ರಿಗೆ ಹೇಳ್ದಂಗೆ ಈ ಬುಟ್ಟ ಕುಟ್ ಮಾಡೋಕ್ಕದ? ಈಗ ನೀವು ಮಗಿನ ಕಡೆಗೆ ನಿಗ್ವಾಣೆನೇ ಇಲ್ಲ. ಅವ್ರು ನೋಡ್ಕೊತಾವ್ರೆ. ಈಗ ನೋಡ್ಕೊತಾರೆ ಅಂದ್ಕೊಂಡು ನೀವು ಬುಟ್ಟ ಕೊಡಕ್ಕದ ಮಗಿನ? ಹೇಳಿ ನೀನೇ ಹಂಗಾರೆ ಮದುವೆ ಬರೋದೇ ಬೇಡವಾ? ಅಯ್ಯೋ ಆಯ್ತು ಬಿಡು, ಹೋಗಿ ಹೇಳ್ತೀನಿ. ಎದ್ದೋಗ ಮದ್ ಬಿದ್ದೋಗ್ಲಿ, ಬಂದ್ರು ಬರ್ಲಿ ಬರ್ದಾರೆ ಇರ್ಲಿ. ಒಂದು ಮಾತ ಹೇಳ್ಬೇಕು, ಹೇಳ್ತೀನಿ. ಸರಿಯಾ? ಇನ್ನು ಯಾರ್ಯಾರಿಗೆ ಹೇಳ್ಬೇಕು? ಹೇಳು. ಐಕ್ಳಿಗೆ ನವ್ವೇನ್ಗೆ ಹೇಳು, ಚಿನ್ನನ್ಗೆ, ಸೋಬಿತನ್ಗೆ ಎಲ್ರಿಗೂ ಹೇಳು. ಎಲ್ಲ ಏನು ಈಗ ಬಂದಂಗಾಯ್ತು. ಅವರು ದೇವಸ್ಥಾನದಾಗ ಬಂದ್ರವ ಹಿಂಗೆ ಮದ್ಬೇಕಂದ್ರವ ಅಂತ ಹೇಳು. ಖುಷಿ ಇತ್ತ ಬರಲಿ, ಖುಷಿ ಇಲ್ದವ್ರು ಇರಲಿ. ಮಾದೇವ ಗೋವಿಂದ ಎಲ್ರಿಗೂ ಹೇಳು. ಬರ್ರಪ್ಪ ಮುಂದಾಗ ಓಡಾಡ್ಕೊಂಡು ಮಾಡೀವ್ರಿ ಅಂದ್ಬಿಟ್ಟು ಹೇಳು. ಬರಲಿ. ಈಗ ನಾವೇ ಮಾಡ್ಕೊಳಂಗಿತ್ತದ? ಹೇಳು. ಸರಿ ಬಿಡಿ ಆಯ್ತು, ಹೇಳೋದು ಹೇಳ್ತೀನಿ. ಈಗ ಲಗ್ನ ಪತ್ರಿಕೆ ಮಾಡಿಸ್ತೀರ ನಾವು. ಮದುವೆನೇ ಏನು ಸುಮ್ಮನೆ ಇದ್ದಕ್ಕಿದ್ದಂಗೆ ದಿಢೀರ್ನ ಆಯಿತು. ನಮಗೆ ಯಾಕೋ ಲಗ್ನ ಪತ್ರಿಕೆ ಎಲ್ಲ ಮಾಡ್ಸೋದು ಬೇಡ ಅನ್ಕೊಂಡು ಮಾಡಿಸ್ತಿಲ್ಲ. ಬನ್ನಿ ಅಂತ ಅಂತೀನಿ. ಇನ್ನೊಂದು ಒಂದು ವಾರ ಅದೇ, ಇನ್ನು 8 ದಿವಸ ಅದೇ. ಬನ್ನಿ ಬರೋವ ಅಂತ ಕರಿತೀನಿ. ಖುಷಿ ಇತ್ತ ಬರಲಿ. ಬರ್ಲಿಲ್ಲ ರೀ ನಾನು ಒತ್ಕೊ ಬರಂಗಿದ್ದದ? ನಾವು ಒತ್ಕೊ ಬಾ ಅಂತ ನಾನು ಹೇಳಲಿಲ್ಲ.
ಅದನ್ನೇ ಹೇಳು ಅಂದಿದ್ದು. ಮೊದಲು ಸಾವಿತ್ರಮ್ಮನಿಗೂ ಕಮಲಿಗೆ ಹೇಳ್ನೇಬೇಕು ನೀನು. ಸುಮ್ಮನೆ ನಾನು ಕ್ವಾಪತ್ತಿಸ್ಬಿಡ ನನಗೆ ಪಾಪ. ಅವ್ರು ಯಾವುದನ್ನೇ ಮನ್ಸಲ್ಲಿ ಮಡಿಕೊಂಡಿಲ್ಲ ಯಾವುದನ್ನೇ ಅವರು. ಸುಮ್ಮನೆ ಹೇಳೋದು ಕಲಿ. ಏನೋ ಒಂದು ಸಂಬಂಧ ಆದ್ಮೇಲೆ ಒಂದು ಮಾತುಕತೆ ಬರ್ತದೆ ಹೋಯ್ತದೆ. ಅವಮ್ಮ ಹಂಗಾರೆ ಅವತ್ತಿಂದನೂ ನೋಡ್ಕೊಂಡೇ ಇಲ್ವೇ ನಿನ್ನ ಮಗಳನ್ನ? ಪಾಟೇಲಪ್ಪರೇ ತೀರ್ಮಾನ ಕೊಟ್ಬಿಟ್ಟಿದ್ರು ಊರು ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು. ಆಗ ಕರ್ಕೊಂಡೋಗಿ ಪಾಪ ಅಮ್ಮ ಮನೇಲಿ ಇರ್ಸ್ಕೊಂಡ್ಲು. ಅವೆಲ್ಲ ಮರಿಬೇಡ್ದು. ಇವತ್ತು ಉಣ್ತೀವಿ ತಿಂತೀವಿ ಚೆನ್ನಾಗಿವಿ ಅಂದ್ಬಿಟ್ಟು ಹಳೇದು ನೆನೆಸ್ಕೊಳ್ಲಿಲ್ಲ ಅಂದರೆ ಒಟ್ಟಿಗೆ ಅನ್ನ ಸಿಕ್ಕಕ್ಕಿಲ್ಲ. ಹುಷಾರು ತಿಳ್ಕೊ ಆಯಿತಾ? ಹೇಳು ಅವ್ರಿಗೆ ಹೇಳ್ಬಿಟ್ಟು ಅವಳ ಕೈಲುವೆ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡಿಸು ಅವ್ರಿಗೆ, ಸಾವಿತ್ರಮ್ಮನಿಗೂ ಕಮಲಿಗೂ. ಆಯಿತು ಹೋಯ್ತು ಎಲ್ಲನೂ ಕಟ್ಕೋಬೇಡಿ ಬನ್ನಿ ಅಂದ್ಬಿಟ್ಟು ಅವಳೊಂದು ಮಾತು ಕರೀಲಿ. ಅಯ್ಯೋ ಅವಳು ಹೇಳಲ್ಲ ಮರಿಗೆ, ಅವಳು ಹೇಳ್ದಂಗೆ ಆಯ್ತಾ? ನನಗೆ ಹೆದರಿಕೆ ಕಣಪ್ಪ ಹೇಳು ಅಂತ ಹೇಳಕ್ಕೆ. ಏಕೆ ಏನು ಹುಲಿ ಅವಳು ಬಗ್ದಾಕ್ಬಿಟ್ಟಾಳ? ಓ ಸರಿ ಬಿಡು. ಹಂಗಂದ್ರೆ ಹೆಂಗ್ಲೆ ಹಿಂಗೆ ನೀನು ಎದ್ಕೊಂಡ್ರು ನೀನು ಅವಳಿಗೆ ಎದ್ರಕೊತ ಕುಂತಿದ್ದೀಯಲ್ಲ ನೀನು? ಅಯ್ಯೋ ಹೆದರಿಕೆ ಅಂತಲ್ಲ ಕಣ್ಮರೆ, ಹೆದರಿಕೆ ಅಂತಲ್ಲ ಇದು. ಹೇಳ್ತೀನಿ ಬಿಡಪ್ಪ ಈಗೇನು. ಒಂದು ಮಾತು ಫೋನ್ ಮಾಡಿ ಹೇಳ್ಬಿಡವ ಅಂತ. ಅದು ಯಾಕಬೇಕು? ನಾಳೆ ದಿವ್ಸಕ್ಕೆ ಒಂದು ಮಾತು ನಿಂತ್ಕೊಬೇಡ್ದು. ಏನತ್ತಾಗಿ ಹೇಳು ಅಂದ್ಬಿಡ್ತೀನಿ. ಬಂದರು ಬರಲಿ ಬರ್ದಾರಿರಲಿ ಅಲ್ವಾ? ಬಂದರು ಬರಲಿ ಬರ್ದಾರಿರಲಿ ಹಂಗಂತ ಹೇಳು. ಹಂಗೆ ಇದು ಏನೋ ಮರ್ತ್ಕೊಬಿಡಕ ನಾವ. ಏನೋ ಕಾಣತ್ತಾಗೆ ಏನು ಇದು ಯಸೋದಿಗೆ ಫೋನ್ ಮಾಡು ಬರಲಿ. ಯಸೋದಿ ಮಗಳಿಗೂ ಮಾಡು ಬರಲಿ ಅವರು. ಅವ್ರು ಫೋನೇ ಮಾಡ್ತೀನಿ ಕಣ್ ಹೋಗಿ. ಅವು ಎಲ್ಲ ಹೋಗಾಯ್ತಿಲ್ಲ ನನಗೆ. ಯಸೋದಿಗೂ ಫೋನೇ ಮಾಡ್ತೀನಿ, ಬೇಜಾರು ಮಾಡ್ಕೊಬೇಡ ಬವ್ವ ಅಂದ್ಬಿಟ್ಟು. ಪದ್ಮನ್ಗೆಲ್ಲವ ಫೋನೇ ಮಾಡಿ ಹೇಳ್ತೀನಿ. ಅವಳು ಬಂದಾಳು, ಅವಳು ಹೊಟ್ಟೆ ಕಿಚ್ಚಿ, ಅವಳು ಪದ್ಮ ಬರೋಕಿಲ್ಲ. ಬಂದ್ರು ಬರಲಿ ಬರ್ದಾರಿರಲಿ. ಎದಾಗ ಮತ್ತೆ ಬಿದ್ದೋಗ್ಲಿ ಅಂದ್ಕೊಂಡು ಒಂದು ಫೋನ್ ಮಾಡಿ ಹೇಳ್ತೀನಿ. ಮಾಡು, ಅವ್ರಿಗೆ ಫೋನ್ ಮಾಡು. ಹೋಗಿ ಹೇಳ್ಬಿಟ್ಟು ಇವ್ರಿಗೆ ಫ್ಯಾಮ್ಲಿಗೂ ಸಾವಿತ್ರಮ್ಮನಿಗೆ ಮತ್ತು ಇವ್ರಿಗೆ ಕೆಂಪಿಯವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಪ. ಆಮೇಲಿಂದ ಗಂಡ ಕೆಂಪಿ ಗಂಡ ಏನೋ ಬಂದಿದ್ದಾನಂತೆ. ಇದ್ಲದು ಗಿದ್ಲದು ಯಾವ್ದು ಎತ್ತಕ್ಕೆ ಹೋಗ್ಬೇಡ ನೀನಲ್ಲಿ. ಅವ್ನು ದುಂಡಾಳಾಗವನ, ಅವ್ನು ದುಂಡು ಬೇಕಿಕ್ಕ. ಅಲ್ಲ ನೋಡು ಮನಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನಂಗೆ ಯಾವ ಥರ ಫೋನ್ ಮಾಡ ನೋಡು ಮರೆಯ. ಹಿಂಗಾಗಿ ಬುದ್ಧಿ ಕಲಿದೀವನ. ಎಲ್ಲಾರು ನನ್ನ ನಾದಿನ ಜೀವನ ಚೆನ್ನಾಗಿರ್ಲಿ ಅಂದರೆ ಹೇಳ್ಬಿಟ್ಟು ಉಳಿ ಹಿಂಡಕ್ಕೆ ನಿಂತವನಲ್ಲ ನನ್ನ ಮಗ. ಯಾಕೆ ಹಿಂಗೆ ಉಳಿ ಹಿಂಡ ಬುದ್ಧಿ ಕಲ್ತಿದ್ದಾನೆ ತೊಡಗಲ್ಲ ನನ್ನ ಮಗ. ಅವನು ಏನಾರು ಮಾಡ್ಕೊಳ್ಳಿ. ಈಗ ಆ ಸುದ್ದಿ ಎತ್ತಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ರಗಳೆ ಮಾಡ್ಕೋಬೇಡ. ಮದುವೆ ಟೈಮಲ್ಲಿ ಹೋಗು. ಅವನು ಒಂದು ಮಾತಾ ಬಾ ಅಂತ ಕರಿ. ಹೋಗು ಮನಾಳ ಎದ್ದೋಗ್ರಿ ಸುಮ್ಮನೆ ನೀನು. ನೀನು ಅಂದಿದ್ದು ಮತ್ತೆ ಹೂ ಅನ್ಕತ್ತೇವನಿ ಅಂತ ಹೇಳ್ತಾ ಇದೀಯಾ? ಅವನ್ನ ನಾನು ಕರಿಬೇಕಾ ನನ್ನ ಮಗನ? ಅವನ್ನ ಗಂಡವ್ರಿಗೆ ಫೋನ್ ಮಾಡಿ ಹೇಳಿರೋ ನನ್ನ. ನಾನು ಯಾರನ್ನಾರು ಬೇಕಾ ಕಾಲ್ ಕಟ್ತೀನಿ. ನನ್ನ ಮಗನ ಮಾತ್ರ ನನ್ನ ಮದ್ಗಿದ್ಬೇಕು ಕರೆಕ್ಟು. ನಾನು ಬರೋದು ಬೇಡ ನನ್ನ ಮನೆಗೆ. ಅವನು ಬರ್ಗಿರೋದು ಬೇಡ. ಅವನು ಬರೋದು ಬೇಡ ಅಂದರೆ ಬೆಣ್ಣ ಕಳಿಸ್ಲಿಲ್ಲ ಅಂದ್ರೆ ಏನು ಮಾಡಿ? ಆಮೇಲೆ ಕೆಂಪಿಯ ಮದುವೆಗೆ ಹೋಗ್ಬೇಡ ನೀನು ಅಂದರೆ ಅದಕ್ಕೆ ನಾನೇ ಮಾಡನೆ. ನಾನಂತುವೆ ಕೆಂಪಿ ಕಳಿಸ್ಲಿ ಬಿಡ್ಲಿ. ಯಾಕೆ ಅವಳು ಹೆಣ್ಮನ್ ಮದ್ವಾಗಿದ್ದಾಳೆ. ಎದ್ರಕೋಬೇಕಾ ನನ್ನ ಮಗನ್ಗೆ? ಅವನಿಗೆ ಹೋಗ ತಿರ್ಕೆ ನನ್ನ ಮಗನೇ ಅಂದ್ಬಿಟ್ಟು ಕರೆದು ಬರ್ತಾನೆ ಬಿಟ್ಟು ಎದ್ರಕೊಂಡು ಕುತ್ಕೋಬೇಕು ಅವನಿಗೆ ಅಲ್ವಾ? ಹೋಗು ಎದ್ರಕಂದಾಗ ಉಗುದುಪ್ಪ ಅಂತ ಹೇಳ್ತೀನಿ. ನಾನಂತೂ ಹೇಳಕ್ಕಿಲ್ಲ ನನ್ನ ಕನ್ವರಿ ಅವನಿಗಂತುವೆ. ಈಗ ಸಾವಿತ್ರಮ್ಮನಿಗೆ ಹೇಳುವಂದೆ ಆಯ್ತು ಅತ್ತಾಗೆ ಹೋಗದ ಹೇಳದ ನಮ್ಮ ಕರ್ಮ ನಾವು ಕಳ್ಕೊಳ್ಳೋದ ಅಂತ ನಾನು ಅಂತ ಹೇಳ್ದೆ ತಾನೆ. ನಳಿ ಮೈನ್ಗಂತುವೆ ನಾನು ಸಾಯ ಗಂಟೆ ಅದನ್ನ ಮಗನ ಕೊಟ್ಟು ಮಾತಾಡಕ್ಕಿಲ್ಲ. ನಾನು ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನೋಡ್ದೆ ಅನ್ಬಿಟ್ಟು ನಾನು ಮಾತಾಡ್ಬೇಕಾ? ನಾನಂತುವೆ ನನ್ನ ಮಗನ ಕೊಟ್ಟು ಮಾತಾಡಕ್ಕಿಲ್ಲ ನಾನು. ಎಂತ ಅಂದವನೇ ಗೊತ್ತಾ? ಅವನೇ ಫೋನ್ ಮಾಡಿಬಿಟ್ಟು ಅವನಿಗೂ ಅವನಿಗೂ ಸಂಬಂಧ ಅದೇ ಮುಡಿಕೊಂಡವ್ರಿ ಅಂತ ಹೇಳೋನಲ್ಲ. ಯಾವ ಬಾಯಲ್ಲಿ ಬೋಗಳ್ದ ನನ್ನ ಮಗಳು ಯಾವಾಗ ಅವ್ನ ಕೊಟ್ಟೆ ಮುಡಿಕೊಳಕ್ಕೆ ಹೋಗಿದ್ಲು. ಹಿಂಗೆ ಎಲ್ಲ ಮಾತಾಡಿದ್ರೆ ಚಂದವ ಹೇಳು ತಿರ್ಗವ. ಎಲ್ಲಿ ಹೋಗಿದ್ನೋ ಕಣೆ ಅವ್ರ ಮುಂಡೆ ನಾಟಕ ಆಡ್ತಿದ್ಲು. ಈಗ ಬಂದಿದ್ದಾನಂತೆ. ನನಗೂ ಗೊತ್ತಾಯ್ತು. ಬರ್ಲಿ ಸುಮ್ಮನೆ ಮಾತಾಡ್ಬಿಡ್ದು ಅನ್ಕೊಂಡು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗೀನಿ. ಇದು ಒಂದ್ಸತಿಗೆ ಹೋಗ್ಲಿ ಅಂತ ಸುಮ್ಮನೆ ಆಗಿವ್ನಿ. ತೋರಿಸ್ತೀನಿ ಮುಂದಕ್ಕೆ ಇವನು ಇದೆ ಯಾವ ಥರ ತಗೋರು ಮಾತ್ರವ. ಅವನಿಗಂತೂ ಸರಿಯಾದ ಕೆಲ್ಸಗಳೇ ಆಗೋಯ್ತವೆ ನನ್ನ ಕೈತವೆ ಅಂತ ಓರಿ ಅಂತ ಬಿಟ್ಟೀನಿ. ಮದುವೆ ಹತ್ತತ್ರ ಬರ್ತದೆ ಅದು ಹಾಕ್ಬೇಕು ಅನ್ಕೊಂಡು. ಸರಿ ಆಯಿತು. ಈಗ ಅವೆಲ್ಲ ಬಿಸಾಕ್ಬಿಟ್ಟು ಓಟ್ ಬರೋಗು ಹೋಗಿ ಹೇಳ್ಬಿಟ್ಟು. ಸರಿ ಆಯಿತು ಬಿಡಿ ಹೋಯ್ತೀನಿ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಹಂಗೆ ಮದುವೆ ಕಣ್ರಪ್ಪ. ಬಂದು ಹೇಳದ ಎಲ್ಲರಿಗೂ ಅನ್ಕೊಂಡು ಏನು ಮಾಡಿರಿ? ಟೈಮ್ ಎಡ್ತೇಲ್ಲ ಇರೋದೇ 8 ದಿವಸ. ಬಂದು ಹೋಗಿ ಹೇಳಕ್ಕೂ ಆಗ್ತಿಲ್ಲ. ಟೈಮ್ ಎಡ್ತೇಲ್ಲ. ಬೇಜಾರು ಮಾಡ್ಕೊಬೇಡಿ. ಎಲ್ಲರೂ ಬಂದು ಗಂಗೆಗೆ ಆಶೀರ್ವಾದ ಮಾಡಿ. ಏನು ಹಿರಿ ಮದುವೆಯಿಂದ ಒಳಗೊಂದು ನೆಮ್ಮದಿ ಸಿಗಲಿಲ್ಲ. ಈ ಮದುವೆಯಿಂದ ಒಳಗೊಂದು ನೆಮ್ಮದಿ ಸಿಕ್ತಿ. ಅವ್ರ ಜೀವನ ಚೆನ್ನಾಗಿರ್ಲಿ ಅಂತವ ನನ್ನ ಮಗಳಿಗೆ ಆಶೀರ್ವಾದ ಮಾಡ್ರಪ್ಪ. ಎಲ್ಲ ಬಂದು ಹಂಗೆ ನಿಮ್ಮ ಆರೈಕೆ ಯಾವಾಗಲೂ ಇರಬೇಕು. ಸರಿರಪ್ಪ ಬರೋಣ.
ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡಪ್ಪ. ಬರೋಬ್ರ ಮತ್ತೆ ನಮಸ್ಕಾರ.